ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಗುಂಡೋಮನೆ. ಕಾರಣಗಿರಿಯಲ್ಲಿ 9 ಗಣ್ಯರಿಗೆ ಪ್ರತಿಷ್ಠಿತ ನಾರದ ಪುರಸ್ಕಾರ ಪ್ರದಾನ. ಸಿರಿವಂತೆಯಲ್ಲಿ ಕಸಾಪದಿಂದ ಉಪನ್ಯಾಸ, ಸಾಹಿತ್ಯ ಹಾಗೂ ಯಕ್ಷಗಾನ. ಸಮಾಜದಲ್ಲಿ ಜಾಗೃತಿ ಮೂಡಿಸುವ, ಆಡಳಿತಗಾರರಿಗೆ ಎಚ್ಚರಿಕೆ ನೀಡುವ ಹಾಗೂ ಸತ್ಯದ ಪರವಾಗಿ ಧ್ವನಿಯಾಗುವ ನಾರದರ ಆದರ್ಶವನ್ನು ಇಂದಿನ ಪತ್ರಕರ್ತರು ಅಳವಡಿಸಿಕೊಳ್ಳಬೇಕು ಎಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಮಗ್ರ ಕರ್ನಾಟಕ ಪ್ರಾಂತ್ಯದ ಪ್ರಚಾರ ಪ್ರಮುಖ ಅರುಣ್ ಕುಮಾರ್ ಹೇಳಿದರು. ಗ್ರಾಮ ಭಾರತಿ ಟ್ರಸ್ಟ್ ಕಾರಣಗಿರಿ ಹಾಗೂ ಕಾರಣಗಿರಿ ಕಲಾದರ್ಶನ ಮಾಸಪತ್ರಿಕೆ ಆಶ್ರಯದಲ್ಲಿ ಪ್ರಥಮ ಸುದ್ದಿವಾಹಕ ಮಹರ್ಷಿ ನಾರದರ ಸಂಸ್ಮರಣಾರ್ಥ ಮಂಗಳವಾರ ಕಾರಣಗಿರಿಯ ಸಿದ್ಧಿವಿನಾಯಕ ಸಭಾಭವನದಲ್ಲಿ ಆಯೋಜಿಸಿದ ಪ್ರತಿಷ್ಠಿತ ನಾರದ ಪುರಸ್ಕಾರ ಪ್ರದಾನ ಸಮಾರಂಭದಲ್ಲಿ ಅವರು ಮಾತನಾಡುತ್ತಿದ್ದರು. ನಾರದರ ಬಗ್ಗೆ ಹಗುರವಾದ ಕಥನಗಳೇ ಹೆಚ್ಚು ಜನರಿಗೆ ಪರಿಚಿತ. ಆದರೆ ಅವರು ಜಗತ್ತಿನ ಮೊದಲ ಸಂದೇಶವಾಹಕ, ಕ್ರಿಯಾಶೀಲ ಚಿಂತಕ ಹಾಗೂ ಧರ್ಮ ಮಾರ್ಗದ ಪ್ರೇರಕರಾಗಿದ್ದರು. ನಾರಾಯಣ ಸಂಸ್ಮರಣೆಯ ಮೂಲಕ ಸಮಾಜದಲ್ಲಿ ಪಾವಿತ್ರ್ಯವನ್ನು ಬೆಳೆಸುತ್ತಾ ರಾಜರಿಗೆ ಸೂಕ್ತ ಸಮಯದಲ್ಲಿ ಎಚ್ಚರಿಕೆ ನೀಡಿ ಸಮಸ್ಯೆಗಳ ಪರಿಹಾರಕ್ಕೂ ಕಾರಣರಾಗಿದ್ದರು ಎಂದು ಅವರು ಹೇಳಿದರು. ಕಲಾದರ್ಶನ ಪತ್ರಿಕೆಯ ಪ್ರಧಾನ ಸಂಪಾದಕ ಹಾದಿಗಲ್ಲು ಲಕ್ಷ್ಮೀನಾರಾಯಣ್ ಅವರು ಮಾತನಾಡಿ, ದೇಶ ಹಿತವೇ ಪತ್ರಿಕೋದ್ಯಮದ ಮೊದಲ ಆದ್ಯತೆ ಆಗಬೇಕು. ಪತ್ರಕರ್ತರು ಸಂವೇದನಶೀಲತೆಯಿಂದ ಸಮಾಜದ ನೋವುಗಳಿಗೆ ಸ್ಪಂದಿಸಬೇಕು. ತಾವು ಏರಿ ಬಂದ ಹಾದಿಯನ್ನು ಎಂದಿಗೂ ಮರೆಯದೆ ಮೌಲ್ಯಾಧಾರಿತ ಪತ್ರಿಕೋದ್ಯಮವನ್ನು ಉಳಿಸಬೇಕು ಎಂದು ಹೇಳಿದರು. ಗ್ರಾಮ ಭಾರತೀಯ ಟ್ರಸ್ಟ್ ಹಾಗೂ ಕಾರಣಗಿರಿ ಕಲಾದರ್ಶನ ಸಂಪಾದಕ ಹನಿಯಾ ರವಿ ಕಳೆದ 15 ವರ್ಷಗಳಿಂದ ಮಾಸಪತ್ರಿಕೆಯನ್ನು ನಿರಂತರವಾಗಿ ಪ್ರಕಟಿಸುತ್ತಿದ್ದು, ಪತ್ರಕರ್ತರಷ್ಟೇ ಅಲ್ಲದೆ ಪತ್ರಿಕಾ ಏಜೆಂಟರ ಸೇವೆಯನ್ನು ಗುರುತಿಸಿ ನಾರದ ಪುರಸ್ಕಾರ ನೀಡುತ್ತಿರುವುದಾಗಿ ಅವರು ಈ ಸಂದರ್ಭ ಹೇಳಿದರು. ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿರುವ ರಘುಪತಿಯಾಜಿ, ರಘುನಂದನ್ ಭಟ್, ಡಾಕ್ಟರ್ ಸುಧೀರ್ ಗಣಪತಿ ಪಂಡಿತ್, ಸುರೇಶ್ ಡಿಹಳ್ಳಿ, ಶೈಲಜಾ ಗೊರ್ನಮನೆ, ವಾದಿರಾಜ್ ಕಮರೂರು, ಗಜಾನನ್ ಭಟ್ ರೇವಣಕಟ್ಟ ಹಾಗೂ ಡಾಕ್ಟರ್ ಗುರುರಾಜ್ ಪೋಶೆಟ್ಟಿಹಳ್ಳಿ ಅವರಿಗೆ ನಾರದ ಪುರಸ್ಕಾರ ಪ್ರದಾನ ಮಾಡಿ ಗೌರವಿಸಲಾಯಿತು. ಕಲಾಭಾರತಿ ಸದಸ್ಯರು ಪ್ರಾರ್ಥನೆ ನೆರವೇರಿಸಿದರು. ರಾಷ್ಟ್ರೋತ್ಥಾನ ಬಳಗದ ಕಾರ್ಯದರ್ಶಿ ನಳಿನ್ ಚಂದ್ರ ಸ್ವಾಗತಿಸಿದರು. ವಸುಧಾ ಚೈತನ್ಯ ಕಾರ್ಯಕ್ರಮ ನಿರೂಪಿಸಿದರು. ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆದ ವಿಶೇಷ ಸ್ಥಾನವಿದೆ ಎಂದು ಬಿಇಒ ಸದಾನಂದ ಸ್ವಾಮಿ ಸಿ ಹೇಳಿದರು. ಸಿರಿವಂತೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗದ ಸಭಾಂಗಣದಲ್ಲಿ ತಾಳಗುಪ್ಪ ಕಸಾಪ ಹೋಬಳಿ ಘಟಕದ ವತಿಯಿಂದ ಆಯೋಜಿಸಿದ್ದ ಸಾಹಿತ್ಯ ಹಾಗೂ ಯಕ್ಷಗಾನ ಕುರಿತ ಉಪನ್ಯಾಸ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡುತ್ತಿದ್ದರು. ಕನ್ನಡ ಸಾಹಿತ್ಯ ಅತ್ಯಂತ ಪ್ರಾಚೀನವಾದ ಪರಂಪರೆಯನ್ನು ಹೊಂದಿದೆ ಮತ್ತು ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಕೀರ್ತಿ ಕನ್ನಡದ ಸಾಹಿತ್ಯಗಳಿಗಿದೆ ಎಂದು ಅವರು ಹೇಳಿದರು. ತಾಳಗುಪ್ಪ ಹೋಬಳಿ ಘಟಕದ ಅಧ್ಯಕ್ಷರಾದ ಚಂದ್ರಶೇಖರ್ ಸಿರಿವಂತೆ ಅವರು ಪ್ರಾಸ್ತಾವಿಕ ಮಾತನಾಡಿದರು. ಯಕ್ಷಗಾನ ಕಲಾವಿದ ರಾಜು ಭಾಗವತ್ ಯಕ್ಷಗಾನ ಸಾಹಿತ್ಯ ಕುರಿತು ಮಾತನಾಡಿದರು. ಎಸ್ಟಿಎಂಸಿ ಅಧ್ಯಕ್ಷ ಗಿರೀಶ್ ಜಿಟಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಕಸಾಪ ತಾಲೂಕು ಅಧ್ಯಕ್ಷ ವಿಟಿ ಸ್ವಾಮಿ, ಕರ್ನಾಟಕ ಜಾನಪದ ಪರಿಷತ್ ಅಧ್ಯಕ್ಷ ಸತ್ಯನಾರಾಯಣ ಸಿರಿವಂತೆ, ಅಶೋಕ್ ಮೂರ್ತಿ ಮತ್ತಿತರರು ಈ ಸಂದರ್ಭ ಹಾಜರಿದ್ದರು. ನಮಸ್ಕಾರ.